ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಕೂಡ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ದಟ್ ಈಸ್ ಫಿಫ್ತ್ ಪ್ರಾಬ್ಲಮ್ ಆನ್ ಜರ್ನಲ್ ಎಂಟ್ರೀಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದಿಷ್ಟು ಹೊಸ ಅಡ್ಜಸ್ಟ್ಮೆಂಟ್ ಗಳನ್ನ ನೋಡ್ತೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ನಾವು ಇನ್ನೊಂದಿಷ್ಟು ಹೊಸ ಅಡ್ಜಸ್ಟ್ಮೆಂಟ್ ಗಳನ್ನ ನೋಡ್ತೇವೆ. ಸೊ ಇಲ್ಲಿ ಕಾಂಟ್ರಾ ಎಂಟ್ರೀಸ್ ಗಳು ಜಾಸ್ತಿ ಬರ್ತವೆ. ಅಂದ್ರೆ 2 ಡೆಬಿಟ್ ಆಗಿರ್ಬೋದು, 1 ಕ್ರೆಡಿಟ್ ಆಗಿರ್ಬೋದು, ಅಥವಾ 2 ಕ್ರೆಡಿಟ್ ನಂತರ 1 ಡೆಬಿಟ್ ಆಗಿರ್ಬೋದು. ಸೊ ಆ ತರ ಎಂಟ್ರೀಸ್ ಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ಜರ್ನಲ್ ಎಂಟ್ರೀಸ್ ಅಲ್ಲಿ. ಸೊ ಪ್ರಾಬ್ಲಮ್ ಅನ್ನ ಬರೆದಿದ್ದೇನೆ. ಸೊ ಇದು ನಾನು ಮಾಡೋ ಪ್ರಾಬ್ಲಮ್ ಲಾಸ್ಟ್ ಪ್ರಾಬ್ಲಮ್ ಇದು. ಸೊ ಜರ್ನಲ್ ಎಂಟ್ರೀಸ್ ಮೇಲೆ ಆನಂತರ ನಾನು ನೆಕ್ಸ್ಟ್ ಟಾಪಿಕ್ ಗೆ ಹೋಗ್ತೇನೆ. ಸೊ ಅಲ್ಲಿ ಲೆಡ್ಜರ್ ಅಕೌಂಟ್ಸ್ ಅನ್ನ ನೋಡ್ತೇವೆ. ಸೊ ಲೆಡ್ಜರ್ ಅಕೌಂಟ್ ಅನ್ನ ಹೇಗೆ ಪೋಸ್ಟಿಂಗ್ ಮಾಡೋದು ಅನ್ನೋದನ್ನ ನೋಡ್ತೇವೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡ್ ಬರೋಣ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್. ಸೊ ಜರ್ನಲೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರಾನ್ಸಾಕ್ಷನ್ಸ್ ಗಳನ್ನ. ಸೊ ಫಸ್ಟ್ ಏಪ್ರಿಲ್, ಸೊ ಡೇಟ್ ಅನ್ನು ಕೊಟ್ಟಿದ್ದಾರೆ 2019 ಏಪ್ರಿಲ್ 1 ಅಂತ ಕೊಟ್ಟಿದ್ದಾರೆ. ಸೊ ಹೇಮಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹50,000 ಅಂಡ್ ಗೂಡ್ಸ್ ₹50,000. ಸೊ ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಏನೇನು ಮಾಡಿದ್ದಾರೆ? ಕ್ಯಾಶ್ ತಂದಿದ್ದಾರೆ 50,000 ಅಂಡ್ ಗೂಡ್ಸ್ ತಂದಿದ್ದಾರೆ, ಮತ್ತೆ ಅದು ಕೂಡ 50,000 ಆಗಿದೆ. ಸೆಕೆಂಡ್ ಒನ್ ನೋಡಿ, ಓಪನ್ ದ ಬ್ಯಾಂಕ್ ಅಕೌಂಟ್ ವಿತ್ SBI. ಸೊ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಕರೆಂಟ್ ಅಕೌಂಟ್ ಆದ್ರೂ ಆಗಿರ್ಬೋದು, ಸೇವಿಂಗ್ಸ್ ಅಕೌಂಟ್ ಆದ್ರೂ ಆಗಿರ್ಬೋದು. ಸೊ ಓಪನ್ ಮಾಡಿದ್ದಾರೆ. ಸೊ ಎಷ್ಟು ಡೆಪಾಸಿಟ್ ಮಾಡ್ತಾ ಇದ್ದಾರೆ? 30,000 ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅಶು ₹20,000. ಸೊ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಫ್ರಮ್ ಅಶು. ಸೋಲ್ಡ್ ಗೂಡ್ಸ್ ಟು ರಾಹುಲ್ ₹15,000. ಸೊ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಟು ರಾಹುಲ್ 15,000. ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ಸೊ ಗೂಡ್ಸ್ ಅನ್ನ ಮತ್ತೆ ಪರ್ಚೇಸ್ ಮಾಡಿದ್ದಾರೆ ಫಾರ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು 40,000. ಆನಂತರ ಸೋಲ್ಡ್ ಗೂಡ್ಸ್ ಟು ಸುಮನ್ ಫಾರ್ ಕ್ಯಾಶ್. ಸೊ ಸುಮನ್ಗೆ ಏನ್ ಮಾಡ್ತಾ ಇದ್ದಾರೆ? ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ ಫಾರ್ ₹20,000. ರಿಸೀವ್ ಚೆಕ್ ಫ್ರಮ್ ರಾಹುಲ್ ₹14,500 ಅಂಡ್ ಅಲೌಡ್ ಡಿಸ್ಕೌಂಟ್ ಆಫ್ ₹500. ಸೊ ಇದು ಹೊಸ ಅಡ್ಜಸ್ಟ್ಮೆಂಟ್ ಆಗಿದೆ ಈ ಪ್ರಾಬ್ಲಮ್ ಅಲ್ಲಿ. ಸೊ ಏನ್ ಹೇಳ್ತಾ ಇದ್ದಾರೆ ಅವರು? ರಿಸೀವ್ಡ್ ಚೆಕ್ ಫ್ರಮ್ ರಾಹುಲ್. ಸೊ ರಾಹುಲ್ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ? ಒಂದು ಚೆಕ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ನಾವು ಮೊದಲಿಗೆ ರಾಹುಲ್ ಯಾಕೆ ನಮಗೆ ಚೆಕ್ ಕೊಡ್ತಾ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ರಾಹುಲ್ಗೆ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದೀವ ಅಂತ ನೋಡ್ಬೇಕು. ಸೊ ಇಲ್ಲಿ ರಾಹುಲ್ಗೆ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ವಿ. ಸೊ ಏನ್ ಮಾಡಿದೀವಿ ನಾವು? ಗೂಡ್ಸ್ ಅನ್ನ ರಾಹುಲ್ಗೆ ಸೇಲ್ ಮಾಡಿದ್ವಿ. ಸೊ ಸೋಲ್ಡ್ ಗೂಡ್ಸ್ ರಾಹುಲ್ ಅಂತ ಇದೆ. ಸೊ ಏನ್ ಮಾಡಿದ್ವಿ ನಾವು? ಏಪ್ರಿಲ್ 4ಗೆ ಏನ್ ಮಾಡಿದ್ವಿ? ರಾಹುಲ್ಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದ್ವಿ, ಆನ್ ಕ್ರೆಡಿಟ್ ಮಾಡಿದ್ವಿ. ಹಾಗಾಗಿ ಅವ್ನು ಏನ್ ಮಾಡ್ತಾ ಇದ್ದಾನೆ? ನಮ್ಗೆ ಕ್ಯಾಶ್ ಅನ್ನ ಕೊಡ್ತಾ ಇದ್ದಾನೆ. ಸೊ ಚೆಕ್ ಮುಖಾಂತರ ಏನ್ ಮಾಡ್ತಾ ಇದ್ದಾನೆ? ನಮ್ಗೆ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾವು ರಿಸೀವ್ ಚೆಕ್ ಫ್ರಮ್ ರಾಹುಲ್. ಸೊ ರಾಹುಲ್ ಏನ್ ಮಾಡ್ತಾ ಇದ್ದಾನೆ? ನಮ್ಗೆ ಚೆಕ್ ಅನ್ನ ಕೊಡ್ತಾ ಇದ್ದಾನೆ. ಸೊ ನಾವು ಅದನ್ನ ರಿಸೀವ್ ಮಾಡ್ತಾ ಇದೀವಿ. ಸೊ ಎಷ್ಟು ಅವನು ಕ್ರೆಡಿಟ್ ಮೇಲೆ ತಗೊಂಡಿದ್ದ? ಸೊ ಎಷ್ಟು ಅವನಿಗೆ ಗೂಡ್ಸ್ ಅನ್ನ ನಾವು ಸೇಲ್ ಮಾಡಿದ್ವಿ? ಅಮೌಂಟ್ ₹15,000. ಸೊ 15,000 ವರ್ತ್ ಇರೋ ಪ್ರಾಡಕ್ಟ್ ಅನ್ನ ನಾವು ಅವನಿಗೆ ಸೇಲ್ ಮಾಡಿದ್ವಿ, ಸೋಲ್ಡ್ ಮಾಡಿದ್ವಿ. ಸೊ ಅವನು ಏನ್ ಮಾಡ್ತಾ ಇದ್ದಾನೆ? ನಮ್ಗೆ 40,500 ನಮ್ಗೆ ಏನ್ ಮಾಡ್ತಾ ಇದ್ದಾನೆ? ಚೆಕ್ ಅನ್ನ ಕೊಡ್ತಾ ಇದ್ದಾನೆ. ಸೊ ಟೋಟಲ್ ಅವನಿಗೆ ಮಾರಿರೋದು ಎಷ್ಟು? ನಾವು 15,000 ವರ್ತ್ ₹15,000 ಎಷ್ಟು? 15,000 ವ್ಯಾಲ್ಯೂ ಇರೋ ಪ್ರಾಡಕ್ಟ್ ಅನ್ನ ನಾವು ಅವ್ರಿಗೆ ಸೇಲ್ ಮಾಡಿದ್ವಿ. ಸೊ ಆದ್ರೆ ಅವನು ಎಷ್ಟು ಮಾಡ್ತಾ ಇದ್ದಾನೆ? ಸೊ ಅವನು ಏನ್ ಮಾಡ್ತಾ ಇದ್ದಾನೆ? ನಮ್ಗೆ ಪೇಮೆಂಟ್ ಎಷ್ಟು ಮಾಡ್ತಾ ಇದ್ದಾನೆ? 14,500 ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಇದನ್ನ ಹೇಗೆ ಬಿಟ್ಕೊಳ್ಬೇಕು? ನಾವು ಟ್ರಾನ್ಸಾಕ್ಷನ್ ಅನ್ನ ನೋಡ್ಬೇಕು, ಓಲ್ಡ್ ಟ್ರಾನ್ಸಾಕ್ಷನ್. ಸೊ 15,000 ಅವನಿಗೆ ನಾವೇನ್ ಮಾಡಿದೀವಿ? ಗೂಡ್ಸ್ ಅನ್ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ಅವನು ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ? 14,500 ಮಾತ್ರ ಮಾಡ್ತಾ ಇದ್ದಾನೆ. ಅಂಡ್ ಅಲೌಡ್ ಡಿಸ್ಕೌಂಟ್ ಆಫ್ ₹500. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಸೊ ಇಲ್ಲಿ ಸೆಲ್ಲರ್ ಯಾರಿದ್ದಾರೆ? ಸೊ ಸೆಲ್ಲರ್ ನಾವಾಗಿದ್ದೀವಿ. ಸೊ ರಾಹುಲ್ಗೆ ಗೂಡ್ಸ್ ಅನ್ನ ಮಾರಿದೀವಿ, 15,000 ಗೂಡ್ಸ್ ಅನ್ನ ಮಾರಿದೀವಿ. ಸೊ ಅವನಿಂದ ಪೇಮೆಂಟ್ ಇಸ್ಕೊಳ್ಳುವಾಗ, ಸೊ ರಿಸೀವ್ ಮಾಡುವಾಗ ನಾವೆಷ್ಟು ಪೇಮೆಂಟ್ ರಿಸೀವ್ ಮಾಡ್ಕೊಳ್ತಾ ಇದೀವಿ? 14,500 ಮಾತ್ರ ಮಾಡ್ಕೊಳ್ತಾ ಇದೀವಿ. ಸೊ ₹500 ನಾವೇನ್ ಮಾಡ್ತಿದೀವಿ? ಸೊ ಇಲ್ಲಿ ₹500 ಏನ್ ಮಾಡ್ತಾ ಇದೀವಿ? ಅಲೌ ಮಾಡ್ತಾ ಇದೀವಿ. ಸೊ ಅವನಿಗೆ ₹500 ಅನ್ನ ಕಡಿಮೆ ತಗೊಳ್ತಾ ಇದೀವಿ. ಸೊ ನಮ್ಗೆ ಲಾಸ್ ಆಗುತ್ತೆ. ಸೊ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿದ್ರೆ ನಮ್ಗೆ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ? ನಾವು ಎಷ್ಟು ಇಸ್ಕೊಳ್ಬೇಕಾಗುತ್ತೆ ದುಡ್ಡನ್ನ, ಅದಕ್ಕಿಂತ ಕಡಿಮೆ ದುಡ್ಡನ್ನ ನಾವು ಅವನಿಂದ ಇಸ್ಕೊಳ್ತಾ ಇದೀವಿ. ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ಡಿಸ್ಕೌಂಟ್ ಅಲೌಡ್ ಅಂತ ಕರಿತೀವಿ. ಸೊ ಡಿಸ್ಕೌಂಟ್ ಅಲೌಡ್ ಯಾವಾಗ ಬರುತ್ತೆ? ನಾವು ಸೇಲ್ಸ್ ಅನ್ನ ಮಾಡಿರ್ತೀವಿ, ಆ ನಂತರ ಅದರ ಪೇಮೆಂಟ್ ಇಸ್ಕೊಳ್ಳುವಾಗ, ಸೊ ಪೇಮೆಂಟ್ ಕಲೆಕ್ಷನ್ ಮಾಡುವಾಗ ಕಡಿಮೆ ದುಡ್ಡನ್ನ ಇಸ್ಕೊಳ್ತೀವಿ ನಾವು. ಸೊ ಒಂದಿಷ್ಟು ದುಡ್ಡನ್ನ ಬಿಟ್ಟು ಕಡಿಮೆ ದುಡ್ಡನ್ನ ಇಸ್ಕೊಂಡ್ರೆ ಅದಕ್ಕೆ ಡಿಸ್ಕೌಂಟ್ ಅಲೌಡ್ ಅಂತ ಕರಿತೀವಿ. ಸೊ ಇದನ್ನ ಹೇಗೆ ಮಾಡ್ಬೇಕು? ಸೊ ಇಲ್ಲಿ ₹500 ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಿದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಸೊ ಬೈ ಚಾನ್ಸ್ ₹500 ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಡಿಫರೆನ್ಸ್ ಅಮೌಂಟ್ ಅನ್ನ ಡಿಸ್ಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ₹15,000 ಅವನು ನಮಗೆ ಕೊಡ್ಬೇಕಾಗಿದ್ದು
14,500 rupees ಅವನು ನಮಗೆ ಕೊಟ್ಟಿರೋದು. ಸೊ ಬ್ಯಾಲೆನ್ಸ್ ಎಷ್ಟು ಇತ್ತು 500 rupees. ಆ 500 rupees ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ. ಬೈ ಚಾನ್ಸ್ ನಮಗೆ ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಈ ತರ ಮಾಡ್ಕೊಳ್ಬೇಕು. ಸೊ ಟೋಟಲ್ ಅವನು ಎಷ್ಟು ಕೊಡ್ಬೇಕಾಗಿತ್ತು ಎಷ್ಟು ಕೊಟ್ಟಿದ್ದಾನೆ, ಸೊ ಮೈನಸ್ ಮಾಡಿದಾಗ ಎಷ್ಟು ಬ್ಯಾಲೆನ್ಸ್ ಡಿಫರೆನ್ಸ್ ಬರುತ್ತೆ, ಆ ಡಿಫರೆನ್ಸ್ ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ. ಸೊ ಇಲ್ಲಿ 3 ಎಂಟ್ರೀಸ್ ಗಳು ಬರ್ತವೆ. ಸೊ ಕಾಂಟ್ರಾ ಎಂಟ್ರಿ ಬರುತ್ತೆ. ಸೊ ಅದು ಹೇಗೆ ಬರುತ್ತೆ ಅನ್ನೋದನ್ನ ನಾನು ಜರ್ನಲ್ ಎಂಟ್ರೀಸ್ ಮಾಡುವಾಗ ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ಒನ್ ನೋಡಿ, ಚೆಕ್ ಗಿವನ್ ಅಶು rupees 19,500 ಇನ್ ದ ಫುಲ್ ಸೆಟಲ್ಮೆಂಟ್ ಆಫ್ ಹರ್ ಅಕೌಂಟ್. ಸೊ ಇಲ್ಲಿ ಏನಾಗಿದೆ ಚೆಕ್ ಗಿವನ್ ಟು ಅಶು. ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಚೆಕ್ ನಾವು ಬೇರೆದವ್ರು ಕೊಡ್ತಾ ಇದೀವಿ. ಚೆಕ್ ಗಿವನ್ ಟು ಅಶು rupees 19,500 ಇನ್ ದ ಫುಲ್ ಸೆಟಲ್ಮೆಂಟ್ ಆಫ್ ಹರ್ ಅಕೌಂಟ್. ಸೊ ಅಂದ್ರೆ ನಾವೇನ್ ಮಾಡಿದೀವಿ, ಅಶು ಜೊತೆ ನಾವು ಮೊದಲಿಗೆ ಏನ್ ಮಾಡಿದೀವಿ, ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡಿದೀವಿ. ಸೊ ಬಿಸ್ನೆಸ್ ಅನ್ನ ಮಾಡಿದೀವಿ. ಸೊ ನೋಡ್ಬೇಕು, ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಅಶು ಅಂತ ಇದೆ. ಅಂದ್ರೆ ನಾವು ಪರ್ಚೇಸ್ ಮಾಡಿದೀವಿ ಆಲ್ರೆಡಿ. ಎಷ್ಟು ಗೂಡ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದೀವಿ, 20,000 rupees ನ ಗೂಡ್ಸ್ ಅನ್ನ ನಾವು ಅಶು ಕಡೆಯಿಂದ ಏನ್ ಮಾಡಿದೀವಿ ಪರ್ಚೇಸ್ ಮಾಡಿದೀವಿ. ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಚೆಕ್ ಅನ್ನ ಅವ್ರಿಗೆ ಕೊಡ್ತಾ ಇದೀವಿ. ಅಂದ್ರೆ ಪೇಮೆಂಟ್ ಮಾಡ್ತಾ ಇದೀವಿ ಅಶುಗೆ. ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ, 19,500 ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಟೋಟಲ್ ಎಷ್ಟು ಕೊಡ್ಬೇಕಾಗಿತ್ತು, 20,000 rupees ಕೊಡ್ಬೇಕಾಗಿತ್ತು. ಸೊ ಪೇಮೆಂಟ್ ಎಷ್ಟು ಮಾಡ್ತಾ ಇದೀವಿ, 19,500 ಮಾತ್ರ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇನ್ ದ ಫುಲ್ ಸೆಟಲ್ಮೆಂಟ್ ಆಫ್ ಅವರ್ ಅಕೌಂಟ್ಸ್ ಅಂತ ಹೇಳಿದ್ರೆ, ಸೊ ಟೋಟಲ್ ಅವ್ರಿಗೆ ಎಷ್ಟು ಕೊಡ್ಬೇಕಾಗಿತ್ತು ಅದರಲ್ಲಿ ಎಷ್ಟು ಕೊಡ್ತಾ ಇದೀವಿ, 19,500 ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಡಿಫರೆನ್ಸ್ ಏನ್ ಅಮೌಂಟ್ ಇದೆ, ಸೊ ಆ ಡಿಫರೆನ್ಸ್ ಅಮೌಂಟ್ ಅನ್ನ ಅವರು ನಮ್ಗೆ ಏನ್ ಹೇಳಿದ್ದಾರೆ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರು. ಸೊ ಆ ಡಿಸ್ಕೌಂಟ್ ಅಮೌಂಟ್ ಏನಾಗುತ್ತೆ, ಡಿಸ್ಕೌಂಟ್ ರಿಸೀವ್ಡ್ ಆಗುತ್ತೆ. ಸೊ ಆ ಡಿಸ್ಕೌಂಟ್ ಅಮೌಂಟ್ ಏನಾಗುತ್ತೆ, ಡಿಸ್ಕೌಂಟ್ ರಿಸೀವ್ಡ್ ಆಗುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಹೇಗೆ ಮಾಡಬೇಕು, 20,000 ಟೋಟಲ್ ಅಮೌಂಟ್. ಸೊ ಟೋಟಲ್ ಅಮೌಂಟ್, ಟೋಟಲ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡಿದೀವಿ 20,000. ಸೊ ಅದರಲ್ಲಿ ಪೇಮೆಂಟ್ ಎಷ್ಟು ಮಾಡಿದ್ದಾರೆ, 19,500 ಪೇಮೆಂಟ್ ಮಾಡಿದೀವಿ ನಾವು. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತು, 500 rupees. ಸೊ ಇದು ಏನಾಗುತ್ತೆ, ಡಿಸ್ಕೌಂಟ್ ರಿಸೀವ್ಡ್ ಆಗುತ್ತೆ. ಸೊ ಡಿಸ್ಕೌಂಟ್ ನಮಗೆ ಅವ್ರು ಬಿಟ್ಕೊಟ್ಟಿದ್ದಾರೆ. ಸೊ ಮೊದಲನೇದು ಡಿಸ್ಕೌಂಟ್ ಅಲೌಡ್. ಸೊ ನಾವು ಡಿಸ್ಕೌಂಟ್ ಅನ್ನ ಬೇರೆದವ್ರಿಗೆ ಬಿಟ್ಕೊಟ್ರೆ ಅದು ಡಿಸ್ಕೌಂಟ್ ಅಲೌಡ್ ಆಗುತ್ತೆ. ನಮಗೆ ಬೇರೆದವರು ಡಿಸ್ಕೌಂಟ್ ಅನ್ನ ಬಿಟ್ಕೊಟ್ರೆ ಅದೇನಾಗುತ್ತೆ, ಡಿಸ್ಕೌಂಟ್ ರಿಸೀವ್ಡ್ ಆಗುತ್ತೆ. ಸೊ ಯೂಶುವಲಿ ಯಾವಾಗ ಆಗುತ್ತೆ, ನಾವು ಸೇಲ್ಸ್ ಮಾಡಿದಾಗ ಪೇಮೆಂಟ್ ಅನ್ನ ಕಲೆಕ್ಟ್ ಮಾಡುವಾಗ ಏನ್ ಮಾಡ್ತೀವಿ, ನಾವು ಡಿಸ್ಕೌಂಟ್ ಅನ್ನ ಅವ್ರಿಗೆ ಬಿಟ್ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಂದು ಸ್ಯಾರಿ ಅಂಗಡಿಗೆ ಹೋಗಿರ್ತೀರಿ. ಸೊ ಸ್ಯಾರಿ ಅಂಗಡಿಗೆ ಹೋದಾಗ ಅಲ್ಲಿ ಏನ್ ಸೆಲ್ಲರ್ ಇರ್ತಾನೆ, ಅವನ್ ಏನ್ ಮಾಡ್ತಾನೆ, ನಿಮ್ಗೆ ಡಿಸ್ಕೌಂಟ್ ಅನ್ನ ಬಿಟ್ಕೊಡ್ತಾನೆ. ಅದನ್ನ ಏನಂತ ಕರೀತಾರೆ, ಅದನ್ನ ಡಿಸ್ಕೌಂಟ್ ಯಾರು ಮಾಡಿರ್ತಾರೆ ಅವ್ರಿಗೆ ಏನಂತ ಕರಿತೀವಿ ನಾವು, ಡಿಸ್ಕೌಂಟ್ ಅಲೌಡ್ ಅಂತೀವಿ. ಸೊ ಅವರು ಮಾಡಿರ್ತಾರೆ ಡಿಸ್ಕೌಂಟ್ ಅನ್ನ ನಮ್ಗೆ ಬಿಟ್ಕೊಟ್ಟಿರ್ತಾರೆ. ಸೊ ಬಿಟ್ ಕೊಡೋರಿಗೆ, ಡಿಸ್ಕೌಂಟ್ ಅನ್ನ ಬಿಟ್ ಕೊಡೋರಿಗೆ ನಾವು ಡಿಸ್ಕೌಂಟ್ ಅಲೌಡ್ ಅಂತ ಕರಿತೀವಿ. ಅದಕ್ಕೆ ಡಿಸ್ಕೌಂಟ್ ಅಲೌಡ್ ಅಂತ ಕರಿತೀವಿ. ಯಾರು ಡಿಸ್ಕೌಂಟ್ ಅನ್ನ ಪಡಿತಾರೆ ಅವ್ರಿಗೆ ನಾವೇನಂತ ಕರಿತೀವಿ, ಆ ಟ್ರಾನ್ಸಾಕ್ಷನ್ಸ್ ಗಳಿಗೆ ಡಿಸ್ಕೌಂಟ್ ರಿಸೀವ್ಡ್ ಅಂತ ಕರಿತೀವಿ. ಸೊ ಇಲ್ಲೂ ಹಾಗೆ ಆಗುತ್ತೆ. ಸೊ ಏನಾಗ್ತಾ ಇದೆ, ಮೊದಲಿಗೆ ನಾವು ಏನ್ ಮಾಡಿದ್ವಿ, ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಡಿಸ್ಕೌಂಟ್ ಅನ್ನ ನಾವು ಬೇರೆದವ್ರಿಗೆ ಬಿಟ್ಕೊಟ್ಟಿವಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಡಿಸ್ಕೌಂಟ್ ನಮಗೆ ಬೇರೆದವ್ರು ಏನ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಬಿಟ್ ಕೊಡ್ತಾ ಇದ್ದಾರೆ. ಸೊ ಅದನ್ನ ನಾವೇನಂತ ಕರಿತೀವಿ, ಡಿಸ್ಕೌಂಟ್ ರಿಸೀವ್ಡ್ ಅಂತ ಕರಿತೀವಿ. ಸೊ ಡಿಫರೆನ್ಸ್ ಅಮೌಂಟ್ ಹೇಗ್ ಮಾಡಿದ್ವಿ ನಾವು, ಟೋಟಲ್ ಟ್ರಾನ್ಸಾಕ್ಷನ್ ಅಲ್ಲಿ 20,000 ಇದೆ. ಸೊ ಅದರಲ್ಲಿ 19,500 ಏನ್ ಮಾಡಿದ್ದಾರೆ, ನಾವು ಏನ್ ಮಾಡಿದೀವಿ, ಅವ್ರಿಗೆ ಪೇಮೆಂಟ್ ಅನ್ನ ಮಾಡಿದೀವಿ. ಸೊ ಅಂದ್ರೆ 500 ರೂಪಾಯಿನ ಏನ್ ಮಾಡ್ತಾ ಇದೀವಿ, ನಾವು ಕಡಿಮೆ ಕೊಡ್ತಾ ಇದೀವಿ. ಸೊ ಅಂದ್ರೆ ಏನಾಗ್ತಿದೆ, ನಮಗೆ ಡಿಸ್ಕೌಂಟ್ ರಿಸೀವ್ಡ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ 3 ಎಂಟ್ರೀಸ್ ಬರ್ತವೆ. ಸೊ ಅದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ಒನ್ ನೋಡಿ, ರೆಂಟ್ ಪೇಡ್ ಬೈ ಚೆಕ್ ಇದೆ. ಸೊ ರೆಂಟ್ ಅನ್ನ ಪೇಮೆಂಟ್ ಮಾಡಿದ್ದಾರೆ. ಎಕ್ಸ್ಪೆನ್ಸಸ್ ಸೊ ಪೇಡ್ ಬೈ ಚೆಕ್ ಇದೆ, ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಸೊ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಕಮ್ಸ್ ಇನ್, ಸೊ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಪೇಡ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಬೈ ಚೆಕ್ ಅಂತ ಇದೆ. ಸೊ ಟೆಲಿಫೋನ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಅದನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಬೈ ಚೆಕ್ ಅಂತ ಇದೆ, ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒನ್, ಪೇಡ್ ಸ್ಯಾಲರಿ ಇಸ್ 4,500. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ತರ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ, ಬಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ, ನಾವೇನಂತ ಅಸ್ಯೂಮ್ ಮಾಡ್ಬೇಕು, ಕ್ಯಾಶ್ ಇಂದ ಮಾಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಬೇಕು. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತೀವಿ, ಸೊಲ್ಯೂಷನ್ ಗೆ ಬರ್ತೀವಿ. ಸೊ ಸೊಲ್ಯೂಷನ್ ಅಲ್ಲಿ ನಾವೇನ್ ಮಾಡ್ಬೇಕು, ಮೊದಲಿಗೆ ಟೈಟಲ್ ಅನ್ನ ಬರೀಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಂತ ಬರ್ದು. ಸೊ ಇಲ್ಲಿ ನಮಗೆ ಯಾವುದೇ ತರದ ಕಂಪನಿಯ ಹೆಸರನ್ನ ಕೊಟ್ಟಿಲ್ಲ, ಹಾಗಾಗಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಂತ ಅಷ್ಟೇ ಬರೀಬೇಕು. ಸೊ ಬರೆದು ನಾವೇನ್ ಮಾಡ್ಬೇಕು, ಆಸ್ ಯೂಶುವಲ್ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಅನ್ನ ಹಾಕಬೇಕು. ಸೊ 5 ಕಾಲಮ್ ಬರ್ತವೆ.
ಸೊ ಫಸ್ಟ್ ಕಾಲಮ್ ಡೇಟ್ ಕಾಲಮ್, ಸೊ ಅಲ್ಲಿ ರೇಟ್ ಬರ್ತೀವಿ. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತೀವಿ. ಲೆಡ್ಜರ್ ಫೋಲಿಯೋ ಕಾಲಮ್ ಅಲ್ಲಿ ಪೇಜಸ್ ಗಳನ್ನ ಬರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲಾ ಪ್ರಾಬ್ಲಮ್ಸ್ ಗಳಲ್ಲಿ ಆ ಪೇಜಸ್ ಕಾಲಮ್ ನಿಲ್ ಇರುತ್ತೆ, ಸೊ ಅಲ್ಲಿ ಇರೋದಿಲ್ಲ ಜಾಸ್ತಿ. ಡೆಬಿಟ್ ಕಾಲಮ್ ಇರುತ್ತೆ, ಸೊ ಡೆಬಿಟ್ ಅಮೌಂಟ್ ಕಾಲಮ್ ಮತ್ತೆ ಕ್ರೆಡಿಟ್ ಅಮೌಂಟ್ ಕಾಲಮ್. ಸೊ ಇದಿಷ್ಟು ಫಾರ್ಮ್ಯಾಟ್ ಆಗಿದೆ. ಸೊ ಇದನ್ನ ಫಾರ್ಮ್ಯಾಟ್ ಅನ್ನ ಹಾಕಿ ಸೊ ಒಂದ್ಸತಿ ಪ್ರಾಬ್ಲಮ್ ಅನ್ನ ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಸೊ ಸೊಲ್ಯೂಷನ್ ಅನ್ನ ಈಗ ಸಾಲ್ವ್ ಮಾಡೋಣ. ಸೊ ಸ್ಟೂಡೆಂಟ್ಸ್, ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ಫಸ್ಟ್ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡೇಟ್ ನೋಡಬೇಕು. ಫಸ್ಟ್ ಡೇಟ್ ಏನಿದೆ? ಏಪ್ರಿಲ್ 1, 2019 ಇದೆ. ಸೊ ಫಸ್ಟ್ ಡೇಟ್ ಅನ್ನ ಬರ್ತಾ ಇದ್ದೀನಿ. ಏಪ್ರಿಲ್ 1, 2019 ಸೊ ಫಸ್ಟ್ ಡೇಟ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಬೇಕು. ಸೊ ಫಸ್ಟ್ ಡೇಟ್ ಗೆ ಏನಾಗ್ತಾ ಇದೆ? ಹೇಮಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂಡ್ ಗೂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಮಾ ಏನ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಮತ್ತೆ ಗೂಡ್ಸ್ ಏನ್ ಮಾಡಿದ್ದಾರೆ? ಕಂಪನಿಗೆ ತಂದಿದ್ದಾರೆ, ಬಿಸ್ನೆಸ್ ಗೆ ತಂದಿದ್ದಾರೆ. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ಅಂತ ಇದೆ, ಅಂದ್ರೆ ಹೊಸ ಬಿಸ್ನೆಸ್ ಆಗಿರುತ್ತೆ. ಸೊ ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಈಗ ನಾವೇನ್ ಮಾಡ್ಬೇಕು? ರೂಲ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಸೆಕೆಂಡ್ ರೂಲ್ ಏನಿದೆ? ರಿಯಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್ ಇದೆ. ಸೊ ಇಲ್ಲಿ ಏನ್ ಬರ್ತಾ ಇದೆ? ಕಂಪನಿಗೆ ಏನ್ ಬರ್ತಾ ಇದೆ? ಕ್ಯಾಶ್ ಮತ್ತೆ ಗೂಡ್ಸ್ ಬರ್ತಾ ಇದೆ. ಸೊ ಎರಡು ಅಕೌಂಟ್ಗಳು ಡೆಬಿಟ್ ಆಗ್ತವೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಕೂಡ ನಾನು ಇದನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇಲ್ಲಿ ಬರೀಬೇಕು ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಕ್ಯಾಶ್ ಬರ್ತಾ ಇದೆ. ಗೂಡ್ಸ್ ಅಕೌಂಟ್ ಡೆಬಿಟ್, ಗೂಡ್ಸ್ ಅಕೌಂಟ್ ಡೆಬಿಟ್. ಸೊ ಎರಡು ಅಕೌಂಟ್ಗಳು ಡೆಬಿಟ್ ಆಗ್ತಾ ಇದಾವೆ. ಯಾಕೆ ಡೆಬಿಟ್ ಆಗ್ತಾ ಇದಾವೆ? ಸೊ ಕ್ಯಾಶ್ ಮತ್ತೆ ಗೂಡ್ಸ್ ಬರ್ತಾ ಇದೆ ಬಿಸ್ನೆಸ್ ಗೆ. ಸೊ ಹೇಗೆ ಬರ್ತಾ ಇದೆ? ಸೊ ಅದನ್ನ ಯಾರು ಹಾಕ್ತಾ ಇದ್ದಾರೆ? ಯಾರು ಕ್ಯಾಪಿಟಲ್ ಅನ್ನು ತರ್ತಾ ಇದ್ದಾರೆ? ಸೊ ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ, ಹೇಮಾ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ನಾವೇನ್ ಮಾಡ್ಬೇಕಾಗುತ್ತೆ? ಟು ಹೇಮಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಇಲ್ಲಿ ಟು ಹೇಮಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ನರೇಶನ್ ಏನಾಗುತ್ತೆ? ಪಿ ಸ್ಟಾರ್ಟೆಡ್ ಬಿಸ್ನೆಸ್ ಬೈ ಹೇಮಾ. ಬಿ ಸ್ಟಾರ್ಟೆಡ್ ಬಿಸ್ನೆಸ್ ಬೈ ಹೇಮಾ. ಸೊ ಅಮೌಂಟ್ಸ್ ಅನ್ನ ಬರೋಣ. ಸೊ ಕ್ಯಾಶ್ ಎಷ್ಟು ಬಂದಿದೆ? 50,000 ಬಂದಿದೆ. ಸೊ ಇಲ್ಲಿ ಡೆಬಿಟ್ ಕಾಲಮ್ ಅಲ್ಲಿ 50,000, ಕ್ರೆಡಿಟ್ ಕಾಲಮ್ ಡ್ಯಾಶ್. ಸೊ ಗೂಡ್ಸ್ ಎಷ್ಟು ಬಂದಿದೆ? 50,000. ಸೊ ಅದನ್ನು ಕೂಡ ಡೆಬಿಟ್ ಕಾಲಮ್. ಸೊ ಎರಡನ್ನೂ ಕೂಡಿಸಿ ನಾವು ಹೇಮಾಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಬರೀಬೇಕು? 1 lakh rupees ಅನ್ನ ಇಲ್ಲಿ ಬರೀಬೇಕು. ಸೊ ಈ ತರ ನಾವು ಫಸ್ಟ್ ಎಂಟ್ರಿಯನ್ನ ಮಾಡಬೇಕು. ಸೊ ಮೊದಲಿಗೆ ನಾವೇನ್ ಮಾಡಬೇಕು? ಸೊ ನಮಗೆ ಏನ್ ಬರುತ್ತೆ ಅದನ್ನ ನಾವು ಡೆಬಿಟ್ ಮಾಡಬೇಕು. ಸೊ ಕ್ಯಾಶ್ ಬರ್ತಾ ಇದೆ ಮತ್ತೆ ಗೂಡ್ಸ್ ಬರ್ತಾ ಇದೆ. ಸೊ ಹೇಗೆ ಬರ್ತಾ ಇದೆ? ಸೊ ಯಾರು ಕೊಡ್ತಾ ಇದ್ದಾರೆ? ಹೇಮಾ ಕೊಡ್ತಾ ಇದ್ದಾರೆ. ಸೊ ಹೇಮಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದು ನಾವೇನ್ ಮಾಡಬೇಕು? ಟೋಟಲ್ 1 lakh rupees ಅನ್ನ ಕೊಡ್ತಾ ಇದ್ದಾರೆ. ಸೊ 1 lakh rupees ಅನ್ನ ಅಲ್ಲಿ ಬರೀಬೇಕು. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೆಕೆಂಡ್ ಎಂಟ್ರಿ ನೋಡಿ, ಓಪನ್ ದ ಬ್ಯಾಂಕ್ ಅಕೌಂಟ್ ವಿತ್ SBI ಅಂತ ಇದೆ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಕ್ಯಾಶ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಕ್ಯಾಶ್ ಗೋಸ್ ಔಟ್ ಟು ಬ್ಯಾಂಕ್. ಸೊ ಕ್ಯಾಶ್ ಅನ್ನ ನಾವು ಡೆಪಾಸಿಟ್ ಮಾಡಿದಾಗ ನಮಗೆ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ. ಹಾಗಾಗಿ ಕ್ಯಾಶ್ ಗೋಸ್ ಔಟ್. ಸೊ ಸೆಕೆಂಡ್ ರೂಲ್ ಏನಿದೆ? ಕ್ಯಾಶ್ ಗೋಸ್ ಔಟ್ ಅಂಡ್ ಬ್ಯಾಂಕ್ ಅಕೌಂಟ್ ಕಮ್ಸ್ ಇನ್. ಸೊ ಹಾಗಾಗಿ ನೀವು ಏನಂತ ಬರಬೇಕು? ಸೊ ಡೇಟ್ ಅನ್ನ ಬರಬೇಕು. ಸೆಕೆಂಡ್ ಏಪ್ರಿಲ್ ಇದೆ. ಸೊ ಬರೀಬೇಕು ಇಲ್ಲಿ ಏಪ್ರಿಲ್ 2, 2019. ಸೊ ಏನಾಗ್ತಾ ಇದೆ? ನಮಗೆ ಬ್ಯಾಂಕ್ ಅಕೌಂಟ್ ಬರ್ತಾ ಇದೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಬ್ಯಾಂಕ್ ಅಕೌಂಟ್ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು. ಸೊ ನಮ್ಮ ಕಡೆಯಿಂದ ಏನು ಹೋಗ್ತಾ ಇದೆ? ಕ್ಯಾಶ್ ಹೋಗ್ತಾ ಇದೆ. ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬಿ ಓಪನ್ ಬ್ಯಾಂಕ್ ಅಕೌಂಟ್. ಓಪನ್ SBI ಅಕೌಂಟ್. ಓಪನ್ SBI ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು? 30,000 ಇದೆ. ಸೊ 30,000 ಎರಡು ಕಡೆ ಬಿಡಬೇಕು. 30,000 ಡೆಬಿಟ್ ಸೈಡ್, 30,000 ಕ್ರೆಡಿಟ್ ಸೈಡ್. ಸೊ ಈ ತರ ನಾವು ಸೆಕೆಂಡ್ ಎಂಟ್ರಿನ ಮಾಡಬೇಕು. ಥರ್ಡ್ ಒನ್ ನೋಡಿ, ಪರ್ಚೇಸ್ ಗೂಡ್ಸ್ ಫ್ರಾಮ್ ಅಶು ₹20,000. ಸೊ ಏನ್ ಮಾಡ್ತಾ ಇದೀವಿ ನಾವು? ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಪರ್ಚೇಸಸ್ ಬಂದಾಗ ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆಯಾ ಅಂತ ನೋಡ್ಬೇಕು. ಸೊ ಪರ್ಚೇಸ್ ಗೂಡ್ಸ್ ಫ್ರಾಮ್ ಅಶು ಅಂತ ಇದೆ, ಅಂದ್ರೆ
ನಮ್ಗೆ ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿಲ್ಲ, ಹಾಗಾಗಿ ಪರ್ಟಿಕ್ಯುಲರ್ ಪರ್ಸನ್ ನ ಹೆಸರು ಕೊಟ್ಟಿದ್ದಾರೆ, ಅಶು ಅಂತ ಕೊಟ್ಟಿದ್ದಾರೆ, ಅಂದ್ರೆ ಅವ್ರ ಕಡೆಯಿಂದ ತಗೊಂಡಿದ್ವಿ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಅದು ಕ್ಯಾಶ್ ಆದ್ರೂ ಆಗಿರ್ಬೋದು ಅಥವಾ ಕ್ರೆಡಿಟ್ ಬೇಸಿಸ್ ಮೇಲೆ ಆದ್ರೂ ಆಗಿರ್ಬೋದು. ನಾವೇನಂತ ಮಾಡ್ಬೇಕು, ಈಗ ಪರ್ಚೇಸಸ್ ಆದಾಗ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಪರ್ಚೇಸಸ್ ಅನ್ನೋದೇನಿದೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್. ಸೊ ಥರ್ಡ್ ರೂಲ್ ಅನ್ನು ಅಪ್ಲೈ ಮಾಡಬೇಕು. ಸೊ ಥರ್ಡ್ ರೂಲ್ ಏನಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಇದೆ. ಸೊ ಆ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಡೇಟ್ ಅನ್ನ ಬರಬೇಕು ಮೊದಲಿಗೆ April 3/3/2019. ಸೊ ಪರ್ಚೇಸ್ ಮಾಡಿದೀವಿ, ಪರ್ಚೇಸಸ್ ಅಕೌಂಟ್ ಡೆಬಿಟ್, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು. ಸೊ ನಮ್ಮ ಕಡೆ ಇಲ್ಲಿ ಕ್ಯಾಶ್ ಹೋಗ್ತಾ ಇಲ್ಲ, ಸೊ ಅದನ್ನ ಹೇಳಿಲ್ಲ ಅವರು. ಸೊ ಏನಂತ ಹೇಳಿದ್ದಾರೆ, ಅದನ್ನ ಯಾರು ಕೊಡ್ತಾ ಇದ್ದಾರೆ, ಯಾರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತಾ ಇದೀವಿ, ಅಶು ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ರೂಲ್ಗೆ ಬರಬೇಕು. ಯಾಕೆ ಫಸ್ಟ್ ರೂಲ್ ಬರಬೇಕು, ಇಟ್ ಈಸ್ ಅ ಪರ್ಸನಲ್ ಅಕೌಂಟ್ ಆಫ್ ಅಶು. ಸೊ ಹಾಗಾಗಿ ಏನ್ ಮಾಡಬೇಕು, ಫಸ್ಟ್ ರೂಲ್ಗೆ ಬರಬೇಕು. ಸೊ ಅಲ್ಲಿ ಏನಂತ ಇದೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಇದೆ. ಸೊ ಇಲ್ಲಿ ಯಾರ ಕಡೆಯಿಂದ ನಾವು ಇಸ್ಕೊಳ್ತಾ ಇದೀವಿ, ಅಶು ಕಡೆಯಿಂದ ಇಸ್ಕೊಳ್ತಾ ಇದೀವಿ. ಅಂದ್ರೆ ಅಶು ಏನಂತಾರೆ, ಇಲ್ಲಿ ಗಿವರ್ ಆಫ್ ದ ಬೆನಿಫಿಟ್ ಆಗ್ತಾರೆ. ಸೊ ಹಾಗಾಗಿ ಟು ಅಶೂಸ್ ಅಕೌಂಟ್ ಅಂತ ಬರಬೇಕು, ಟು ಅಶೂಸ್ ಅಕೌಂಟ್. ಸೊ ನರೇಶನ್ being purchased from Ashu, being purchased from Ashu. So amount ನೋಡಬೇಕು. ಸೊ ಅಮೌಂಟ್ ಎಷ್ಟಿದೆ, 20,000 ಇದೆ. 20,000 ಅನ್ನ ಎರಡು ಕಡೆ ಬರಬೇಕು, 20,000 ಮತ್ತೆ 20,000. ಸೊ ಈ ತರ ನಾವು ಅಮೌಂಟ್ಸ್ ಅನ್ನ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ಸೊ ನೆಕ್ಸ್ಟ್ ಒನ್ ಏನಿದೆ, ಸೊ ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ಆಯ್ತು, ಮತ್ತೆ ಥರ್ಡ್ ಒನ್ ಆಯ್ತು. ಸೊ ಫೋರ್ತ್ ಒನ್ ನೋಡೋಣ. ಸೊ ಫೋರ್ತ್ ಒನ್ ಏನಂತ ಇದೆ, ಸೋಲ್ಡ್ ಗೂಡ್ಸ್ ಟು ರಾಹುಲ್ rupees 15,000 ಅಂತ ಇದೆ. ಸೊ ಸೋಲ್ಡ್ ಗೂಡ್ಸ್ ಟು ರಾಹುಲ್ ಅಂತ ಹೇಳಿದ್ರೆ ನಾವು ಸೇಲ್ಸ್ ಮಾಡ್ತಾ ಇದೀವಿ ಇಲ್ಲಿ. ಸೊ ಡೇಟ್ ನೋಡ್ಬೇಕು, 4th ಇದೆ. ಸೊ April 4, 2019. ಸೊ ಏನ್ ಮಾಡಿದೀವಿ, ಸೋಲ್ಡ್ ಗೂಡ್ಸ್ ಟು ರಾಹುಲ್ ಅಂತ ಇದೆ. ಸೊ ರಾಹುಲ್ಗೆ ನಾವ್ ಏನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದೀವಿ. ಸೊ ಸೋಲ್ಡ್ ಗೂಡ್ಸ್ ಅಂತ ಬಂದ್ರೆ ಏನಂತ ಹೇಳಿದೀನಿ, ಸೇಲ್ಸ್ ಅಂತ ಬರುತ್ತೆ. ಸೊ ಸೇಲ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ಯಾವಾಗ್ಲೂ ನಾವು ಕ್ರೆಡಿಟ್ ಮಾಡ್ತೀವಿ. ಯಾಕೆ ಕ್ರೆಡಿಟ್ ಮಾಡ್ತೀವಿ, ಸೊ ಸೇಲ್ಸ್ ಆದಾಗ ನಮ್ಗೆ ಏನಾಗುತ್ತೆ, ಇನ್ಕಮ್ ಬರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಕ್ಯಾಶ್ ಬರ್ತಾ ಇಲ್ಲ. ಸೊ ಇಲ್ಲಿ ಏನ್ ಮಾಡಿಲ್ಲ ಅವರು, ಸೋಲ್ಡ್ ಗೂಡ್ಸ್ ಟು ರಾಹುಲ್ ಅಂತ ಹೇಳಿದ್ದಾರೆ, ಫಾರ್ ಕ್ಯಾಶ್ ಅಂತ ಹೇಳಿಲ್ಲ. ಸೊ ಕ್ಯಾಶ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ ಕಡೆ ಯಾರ ಕಡೆಯಿಂದ ಬರಬೇಕು, ಸೊ ನಮ್ಗೆ ಯಾರ ಕಡೆಯಿಂದ ದುಡ್ಡು ಬರಬೇಕು, ಅವ್ರ ಅಕೌಂಟ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಡೆಬಿಟ್ ಮಾಡ್ಬೇಕು. ಸೊ ಅಂದ್ರೆ ಫಸ್ಟ್ ರೂಲ್ ಅನ್ನ ಅಪ್ಲೈ ಮಾಡಬೇಕು, ಪರ್ಸನಲ್ ಅಕೌಂಟ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಯಾಕೆ ಅಪ್ಲೈ ಮಾಡಬೇಕು, ಹೆಸರನ್ನ ಕೊಟ್ಟಿದ್ದಾರೆ ರಾಹುಲ್ ಅಂತ. ಸೊ ರಾಹುಲ್ ಏನಾಗ್ತಾ ಇದ್ದಾರೆ, ಇಲ್ಲಿ ನಾವು ಗೂಡ್ಸ್ ಅನ್ನ ಅವ್ರಿಗೆ ಕೊಡ್ತಾ ಇದೀವಿ. ಹಾಗಿದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬೆನಿಫಿಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಡೆಬಿಟ್ ದ ರಿಸೀವರ್ ಆಫ್ ಬೆನಿಫಿಟ್ ಆಗುತ್ತೆ. ಸೊ ರಾಹುಲ್ ಏನಾಗ್ತಾರೆ, ಇಲ್ಲಿ ಬೆನಿಫಿಟ್ ಅನ್ನ ರಿಸೀವ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಅಕೌಂಟ್ ಏನಾಗುತ್ತೆ, ಇಲ್ಲಿ ಡೆಬಿಟ್ ಆಗುತ್ತೆ. ರಾಹುಲ್ಸ್ ಅಕೌಂಟ್ ಡೆಬಿಟ್ ಟು. ಸೊ ನಾವೇನ್ ಮಾಡ್ತಾ ಇದೀವಿ, ಸೇಲ್ಸ್ ಅನ್ನ ಮಾಡ್ತಾ ಇದೀವಿ, ಟು ಸೇಲ್ಸ್ ಅಕೌಂಟ್, ಟು ಸೇಲ್ಸ್ ಅಕೌಂಟ್. ನರೇಶನ್ being sold goods to Rahul, being sold goods to Rahul. ಸೊ ಅಮೌಂಟ್ ಎಷ್ಟಿದೆ, 15,000 ಇದೆ. ಸೊ 15,000 ಅನ್ನ ಎರಡೂ ಕಡೆ ಬರೀಬೇಕು, 15,000 and 15,000. ಸೊ ಈ ತರ ಬರೀಬೇಕು. ಸೊ ಇದು 4th ಎಂಟ್ರಿ ಆಗಿದೆ. 5th ಒನ್ ನೋಡಿ, ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಡೇಟ್ April 6. ಸೊ ಇಲ್ಲಿ ಬರೀಬೇಕು April 6, 2019. ಸೊ ಏನಾಗಿದೆ, ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಗೂಡ್ಸ್ ಅನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಕೂಡ ಹೇಳಿದ್ದಾರೆ. ಸೊ ನಮ್ಗೆ ಏನ್ ಬೇಕು, ಸೊ ನಮ್ಗೆ ಏನ್ ಬಂದಿದೆ, ಏನು ಹೋಗಿದೆ, ಅದನ್ನಷ್ಟೇ ನಾವೇನ್ ಮಾಡ್ಬೇಕು, ಇಲ್ಲಿ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಬಾಟ್ ಗೂಡ್ಸ್ ಅಂತ ಹೇಳಿದ್ರೆ ನಾವು ಪರ್ಚೇಸ್ ಮಾಡಿದೀವಿ. ಸೊ ಗೂಡ್ಸ್ ಅನ್ನ ಕ್ಯಾಶ್ ಗೆ ನಾವು ಪರ್ಚೇಸ್ ಮಾಡಿದಾಗ ನಾವು ಏನಂತ ಬರ್ತೀವಿ, ಗೂಡ್ಸ್ ಅಕೌಂಟ್ ಅಂತ ಬರುತ್ತೆ ಅಲ್ಲಿ. ಸೊ ಗೂಡ್ಸ್ ಅನ್ನ ತಗೊಳ್ತೀವಿ. ಆನಂತರ ನಮ್ಮ ಕಡೆಯಿಂದ ಏನಾಗ್ತಾ ಇದೆ, ಕ್ಯಾಶ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ನಮ್ಗೆ ಏನ್ ಬರ್ತಾ ಇದೆ, ಗೂಡ್ಸ್ ಬರ್ತಾ ಇದೆ. ಸೊ ಬರೀಬೇಕು ಗೂಡ್ಸ್ ಅಕೌಂಟ್ ಡೆಬಿಟ್, ಗೂಡ್ಸ್ ಅಕೌಂಟ್ ಡೆಬಿಟ್. ಸೊ ನಮ್ಮ ಕಡೆಯಿಂದ ಏನ್ ಹೋಗ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ. ಹಾಗಾಗಿ ಟು ಕ್ಯಾಶ್ ಅಕೌಂಟ್. ಇಲ್ಲಿ ತಾರಾಸ್ ಅಕೌಂಟ್ ಅಂತ ಬರೆಯೋ ಹಾಗಿಲ್ಲ, ಯಾಕಂದ್ರೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡಿದೀವಿ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ,
ಡೈರೆಕ್ಟ್ ಆಗಿ ಟು ಕ್ಯಾಶ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ತಾರಾಸ್ ಅಕೌಂಟ್ ಯಾವಾಗ ಬರ್ತೀವಿ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ದಾಗ ಮಾತ್ರ ನಾವು ಏನ್ ಮಾಡ್ತೀವಿ ಟು ತಾರಾಸ್ ಅಕೌಂಟ್ ಅಂತ ಬರ್ತೀವಿ. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ, ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ಗೂಡ್ಸ್ ಅಕೌಂಟ್ ಡೆಬಿಟ್. ಸೊ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ನಮ್ಮ ಕಡೆಯಿಂದ ಏನು ಹೋಗ್ತಾ ಇದೆ ಕ್ಯಾಶ್ ಹೋಗ್ತಾ ಇದೆ. ಸೊ ನರೇಶನ್ ಬಿ ಗೂಡ್ಸ್ purchase for cash from Tara. B goods purchased for cash from Tara. So amount ಎಷ್ಟಿದೆ ನೋಡಬೇಕು. ಗೂಡ್ಸ್ ಅನ್ನು ತಂದಿದ್ದೀವಿ 40,000 rupees. ಸೊ 40,000 ಅನ್ನ ಬರೀಬೇಕು, ಎರಡು ಕಡೆ ಬರೀಬೇಕು 40,000 and 40,000. ಸೊ ಈ ತರ ಅದನ್ನ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ. ಸೊ ಇದಾಯ್ತು. ನೆಕ್ಸ್ಟ್ ಒನ್ ನೋಡಿ, ಸೋಲ್ಡ್ ಗೂಡ್ಸ್ ಟು ಸುಮನ್ ಫಾರ್ ಕ್ಯಾಶ್ rupees 20,000. ಸೊ ಗೂಡ್ಸ್ ಅನ್ನ ಸೇಲ್ ಮಾಡಿದೀವಿ ಟು ಸುಮನ್ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಬಂದಿದೆ ನಮಗೆ rupees 20,000 ಅಂತ ಹೇಳಿದ್ದಾರೆ. ಸೊ ಡೇಟ್ ಅನ್ನ ನೋಡಬೇಕು, 8 ಇದೆ, April 8. ಸೊ April 8, 2019. ಸೊ ಏನಾಗಿದೆ ನಮಗೆ ಕ್ಯಾಶ್ ಬಂದಿದೆ. ಸೊ ಏನು ಹೋಗ್ತಾ ಇದೆ ನಮ್ಮ ಕಡೆಯಿಂದ ಗೂಡ್ಸ್ ಹೋಗ್ತಾ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಇಲ್ಲಿ ಸೇಲ್ ಮಾಡಿದೀವಿ. ಸೊ ಇಲ್ಲಿ ಸೇಲ್ ಮಾಡಿದೀವಿ. ಸೊ ಇಲ್ಲಿ ಏನಂತ ಬರೀಬಹುದು ನಾವು ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಕಮ್ಸ್ ಇನ್, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಇಲ್ಲಿ ಸೇಲ್ಸ್ ಮಾಡಿದೀವಿ, ಗೂಡ್ಸ್ ಅನ್ನ ಸೇಲ್ ಮಾಡಿದೀವಿ, ನಮ್ಗೆ ಏನಾಗಿದೆ ಕ್ಯಾಶ್ ಬಂದಿದೆ. ಹಾಗಾಗಿ ಟು goods account. So goods goes out. So to goods account. So narration B sold goods to ಯಾರಿಗೆ ನಾವು ಅದನ್ನ ಸೇಲ್ ಮಾಡಿದೀವಿ ಸುಮನ್. So B goods sold to Suman for cash. B goods sold to Suman for ಕ್ಯಾಶ್. ಸೊ ಕ್ಯಾಶ್ ಗೆ ನಾವು ಏನ್ ಮಾಡಿದೀವಿ ಸುಮನ್ಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದೀವಿ. ಸೊ ಅಮೌಂಟ್ ಎಷ್ಟಿದೆ 20,000 ಇದೆ. ಸೊ 20,000 ಅನ್ನ ಎರಡು ಕಡೆ ಬರೀಬೇಕು 20,000. ಸೊ ಕ್ರೆಡಿಟ್ ಸೈಡ್ 20,000. ಸೊ ಈ ತರ ನಾವು ಏನ್ ಮಾಡಬೇಕು ಇಲ್ಲಿ ಬರೀಬೇಕು. ಸೊ 6 ಎಂಟ್ರೀಸ್ ಗಳನ್ನ ಮಾಡಿದೀನಿ. ಸೊ ನೆಕ್ಸ್ಟ್ ಪೇಜ್ ಗೆ ಹೋಗಬೇಕು. ಸೊ ನನ್ನ ಫಸ್ಟ್ ಪೇಜ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಅನ್ನು ನೆಕ್ಸ್ಟ್ ಪೇಜ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಅಂದ್ರೆ ಏನಂತ ಬರೀಬೇಕು ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಅಂತ ಬರೀಬೇಕು. ಸೊ ಇದನ್ನ ಯಾವಾಗ ಬರೀಬೇಕು ನಿಮ್ಮ ಪೇಜ್ ಕಂಪ್ಲೀಟ್ ಆದಾಗ ಮಾತ್ರ ನೀವು ಏನ್ ಮಾಡಬೇಕು ಆ ಬ್ಯಾಲೆನ್ಸ್ ಅನ್ನ ಟೋಟಲ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನನ್ನ ಫಸ್ಟ್ ಪೇಜ್ ಮುಗಿದಿದೆ. ಸೊ ಹಾಗಾಗಿ ನಾನು ಏನ್ ಮಾಡಿದೀನಿ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಅಂತ ಬರ್ತಿದ್ದೀನಿ. ಸೊ ಟೋಟಲ್ ಅನ್ನ ಮಾಡ್ಕೊಳ್ತೇನೆ. ಸೊ ಟೋಟಲ್ ಅನ್ನ ಮಾಡ್ಕೊಂಡು ಆ ಬ್ಯಾಲೆನ್ಸಸ್ ಅನ್ನ ಇಲ್ಲಿ ಬರ್ಕೊಳ್ತಾ ಹೋಗ್ತಾನೆ. ಸೊ ಟೋಟಲ್ ನನ್ನ ಟೋಟಲ್ ಎಷ್ಟಾಗುತ್ತೆ 2,15,000 and 2,15,000 ಆಗುತ್ತೆ. ಸೊ ಫಸ್ಟ್ ಪೇಜ್ ನ ಟೋಟಲ್ ಎಷ್ಟಾಗುತ್ತೆ ನಂದು 2,15,000 2,15,000 ಆಗುತ್ತೆ. ಸೊ ನಿಮ್ಮ ಪೇಜಸ್ ಅಲ್ಲಿ ಬೇರೆ ಬೇರೆ ಟೋಟಲ್ ಆಗ್ಬೋದು. ಸೊ ಬಟ್ ಏನಾಗುತ್ತೆ ಫೈನಲ್ ಆನ್ಸರ್ ಏನಾಗುತ್ತೆ ಸೇಮ್ ಬರುತ್ತೆ. ಸೊ ಫಸ್ಟ್ ಪೇಜ್ ಅಲ್ಲಿ ನಾನು 6 ಎಂಟ್ರೀಸ್ ಗಳನ್ನ ಮಾಡಿದೀನಿ. ಹಾಗಾಗಿ ನನ್ನ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಎಷ್ಟು ಮಾಡ್ತಾ ಇದೀನಿ 2,15,000 ಮತ್ತೆ 2,15,000 ಮಾಡ್ತಾ ಇದ್ದೀನಿ. ಸೊ ಇದನ್ನ ಬರ್ಕೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತೇನೆ ನೆಕ್ಸ್ಟ್ ಎಂಟ್ರೀಸ್ ಗಳಿಗೆ ಹೋಗ್ತೇನೆ. ಸೊ ಸ್ಟೂಡೆಂಟ್ಸ್ ಈಗ ನಾನು 7th ಎಂಟ್ರಿಗೆ ಹೋಗ್ತಾ ಇದ್ದೇನೆ, ನೆಕ್ಸ್ಟ್ ಎಂಟ್ರಿಗೆ ಹೋಗ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡಿದ್ದೇನೆ ಬ್ಯಾಲೆನ್ಸ್ ಏನ್ ಬರ್ದಿದೆ. ಸೊ ಫಸ್ಟ್ ಪೇಜ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟು ಬಂದಿತ್ತು, ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಏನ್ ಮಾಡಿದ್ವಿ, ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಏನ್ ಮಾಡಿದ್ವಿ. ಸೊ ಎಷ್ಟು ಬಂದಿತ್ತು ನಮ್ದು ಬ್ಯಾಲೆನ್ಸ್ 2,15,000 ಬಂದಿತ್ತು ಫಸ್ಟ್ ಪೇಜ್ ಗೆ ಬ್ಯಾಲೆನ್ಸ್. ಸೊ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಮೊದಲಿಗೆ ಅದನ್ನ ಫಸ್ಟ್ ಪೇಜ್ ಅಲ್ಲಿ ನೆಕ್ಸ್ಟ್ ಪೇಜ್ ನ ಫಸ್ಟ್ ಟಾಪ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ ಅಂತ ಬರೆದು 2,15,000 ಅನ್ನ ಮೊದಲಿಗೆ ಬರ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಎಂಟ್ರಿಯನ್ನ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ ಏಪ್ರಿಲ್ 10 ಇದೆ. ಸೊ ಡೇಟ್ ಅನ್ನ ಬರ್ತಾ ಇದ್ದೇನೆ April 10, 2019. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು.
ಸೊ ಇದು ಹೊಸ ಅಡ್ಜಸ್ಟ್ಮೆಂಟ್ ಆಗಿದೆ ಈ ಪ್ರಾಬ್ಲಮ್ ಅಲ್ಲಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ರಿಸೀವ್ಡ್ ಚೆಕ್ ಫ್ರಮ್ ರಾಹುಲ್ ಅಂತ ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಹತ್ರದಿಂದ ಏನಾಗ್ತಾ ಇದೆ, ರಾಹುಲ್ ಕಡೆಯಿಂದ ಏನಾಗ್ತಾ ಇದೆ, ನಮ್ಗೆ ಚೆಕ್ ಬರ್ತಾ ಇದೆ. ಸೊ ಚೆಕ್ ಅಂದ್ರೆ ಬ್ಯಾಂಕ್ ಥ್ರೂ ಏನಾಗ್ತಾ ಇದೆ, ಪೇಮೆಂಟ್ ಬರ್ತಾ ಇದೆ. 14,500 ಬರ್ತಾ ಇದೆ. ಸೊ 14,500 ಅನ್ನ ಇಲ್ಲಿ ಬರೆಯೋಣ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಸೊ ಏನಾಗ್ತಾ ಇದೆ, ಇಲ್ಲಿ ಚೆಕ್ ಬರ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟ್, ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ನಮ್ಗೆ ಕ್ಯಾಶ್ ಬರ್ತಾ ಇದೆ. ಹೇಗೆ ಬರ್ತಾ ಇದೆ, ಬ್ಯಾಂಕ್ ಥ್ರೂ ಬರ್ತಾ ಇದೆ, ಚೆಕ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 14,500 ಬರ್ತಾ ಇದೆ. ಸೊ ಹಾಗಾಗಿ ಅದನ್ನ ಬರ್ದ್ಬಿಡೋಣ. ಡೆಬಿಟ್ ಸೈಡ್ ಅಲ್ಲಿ 14,500 rupees, 14,500. ಸೊ ಟೋಟಲಿ ನಮ್ಗೆ ಎಷ್ಟು ಬರಬೇಕಾಗಿತ್ತು ಅಂತ ನೋಡ್ಬೇಕು. ಸೊ ರಿಸೀವ್ಡ್ ಚೆಕ್ ಫ್ರಮ್ ರಾಹುಲ್ 14,500 ಅಂಡ್ ಡಿಸ್ಕೌಂಟ್ ಅಲೌಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸ್ಕೌಂಟ್ ಆಗಿದೆ, ಡಿಸ್ಕೌಂಟ್ ಅನ್ನ ಬಿಟ್ಟು ಕೊಡ್ತಾ ಇದೀವಿ. ಸೊ ಎಷ್ಟಾಗಿದೆ, 500 ಡಿಸ್ಕೌಂಟ್ ಅನ್ನ ಬಿಟ್ಟು ಕೊಡ್ತಾ ಇದೀವಿ. ಸೊ ರೂಲ್ ಅನ್ನ ಅಪ್ಲೈ ಮಾಡಬೇಕು ಇಲ್ಲಿ. ಸೊ 3 ಎಂಟ್ರೀಸ್ ಬರ್ತವೆ ಅಂತ ಹೇಳಿದೀನಿ. ಸೊ ಇಲ್ಲಿ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಸೊ ಏನಿದೆ ರೂಲ್, ಸೊ ಡಿಸ್ಕೌಂಟ್ ಏನ್ ಮಾಡಿದೀವಿ ನಾವು, ಬಿಟ್ ಕೊಟ್ಟಿದ್ವಿ. ಸೊ ಡಿಸ್ಕೌಂಟ್ ಅಲೌಡ್ ಆಗಿದೆ. ಸೊ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿದ್ರೆ ನಾವು ಅದನ್ನ ಏನ್ ಮಾಡಿರ್ತೀವಿ, ಇನ್ನೊಬ್ಬರಿಗೆ ಬಿಟ್ ಕೊಟ್ಟಿರ್ತೀವಿ ಡಿಸ್ಕೌಂಟ್ ಅನ್ನ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಅದು ಲಾಸ್ ಆಗುತ್ತೆ. ಏನಾಗುತ್ತೆ, ಡಿಸ್ಕೌಂಟ್ ಅಲೌಡ್ ಯಾವಾಗ್ಲೂ ಏನಾಗುತ್ತೆ, ನಮ್ಗೆ ಲಾಸ್ ಆಗುತ್ತೆ. ಸೊ ನಾವು ಡಿಸ್ಕೌಂಟ್ ಅನ್ನ ಬಿಟ್ ಕೊಟ್ಟಿರ್ತೀವಿ, ಹಾಗಾಗಿ ನಮ್ಗೆ ಲಾಸ್ ಆಗುತ್ತೆ. ಸೊ ಥರ್ಡ್ ರೂಲ್ ಅನ್ನ ನೋಡ್ಬೇಕು, ನಾಮಿನಲ್ ಅಕೌಂಟ್ ರೂಲ್ ಅನ್ನ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂತ ಇದೆ. ಸೊ ನಮ್ಗೆ ಇಲ್ಲಿ ಲಾಸ್ ಆಗ್ತಾ ಇದೆ, ಡಿಸ್ಕೌಂಟ್ ಅನ್ನ ಬಿಟ್ಟಿದ್ದಕ್ಕೆ ಲಾಸ್ ಆಗ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಡಿಸ್ಕೌಂಟ್ ಅಕೌಂಟ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಬರೀಬೇಕು ಡಿಸ್ಕೌಂಟ್ ಅಲೌಡ್ ಅಂತ ಬರೀಬೇಕು. ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಬಿಟ್, ಅಥವಾ ನೀವೇನ್ ಮಾಡಬಹುದು, ಡಿಸ್ಕೌಂಟ್ ಅಕೌಂಟ್ ಅಂತ ಕೂಡ ಬರೀಬಹುದು. ಸೊ ಇಲ್ಲಿ ನಾನು ಏನ್ ಮಾಡಿದೀನಿ, ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಅಂತ ಬರ್ದೀನಿ, ಅಥವಾ ನಾನು ಡಿಸ್ಕೌಂಟ್ ಅಕೌಂಟ್ ಅಂತ ಬರ್ತೀನಿ. ಡಿಸ್ಕೌಂಟ್ ಅಕೌಂಟ್ ಡೆಬಿಟ್. ಸೊ ಇಲ್ಲಿ ನೋಡಿ, 2 ಅಕೌಂಟ್ ಅನ್ನ ಡೆಬಿಟ್ ಮಾಡಿದೀನಿ. ಸೊ ಮೊದಲಿಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿದೀನಿ. ಸೊ ಯಾಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿದೀನಿ, ಕ್ಯಾಶ್ ಬಂದಿದೆ, ನಮಗೆ ಚೆಕ್ ಬಂದಿದೆ 14,500. ಡಿಸ್ಕೌಂಟ್ ಏನ್ ಮಾಡಿದೀವಿ, ನಾವು ಅಲೌ ಮಾಡಿದೀವಿ, ಬಿಟ್ ಕೊಟ್ಟಿದೀವಿ. ಸೊ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಲಾಸ್ ಫಾರ್ ದ ಬಿಸ್ನೆಸ್. ಸೊ ಲಾಸ್ ಆದಾಗ ಎಂಟ್ರಿ ಏನಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂತ ಇದೆ. ಸೊ ಹಾಗಾಗಿ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಬಂದಿದ್ದೀನಿ. ಸೊ ಎಷ್ಟು ಡೆಬಿಟ್ ಕಾಲಮ್ ಅಲ್ಲಿ ಎಷ್ಟು ಬರಬೇಕಾಗಿದ್ರೆ ಅಮೌಂಟ್ 500 rupees ಡಿಸ್ಕೌಂಟ್ ಅಲೌಡ್ ಮಾಡಿದೀವಿ. ಹಾಗಾಗಿ ಸೊ ಇಲ್ಲಿ ಡೆಬಿಟ್ ಕಾಲಮ್ ಅಲ್ಲಿ 500 ಬರಬೇಕು. ಸೊ ಕ್ರೆಡಿಟ್ ಕಾಲಮ್ ಎರಡು ಕಡೆ ಏನ್ ಮಾಡಬೇಕು, ಡ್ಯಾಶ್ ಹಾಕಬೇಕು. ಸೊ ಈ ಟ್ರಾನ್ಸಾಕ್ಷನ್ ಅನ್ನ ನಾವು ಯಾರಿಂದ ಮಾಡಿರ್ತೀವಿ, ಸೊ ಯಾರ ಜೊತೆಗೆ ನಾವು ಈ ಟ್ರಾನ್ಸಾಕ್ಷನ್ ಅನ್ನ ಮಾಡಿರ್ತೀವಿ, ಅವ್ರ ಅಕೌಂಟ್ ಅನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ರಿಸೀವ್ಡ್ ಚೆಕ್ ಫ್ರಮ್ ರಾಹುಲ್ ಅಂತ ಹೇಳಿದ್ದಾರೆ. ಸೊ ರಾಹುಲ್ ಇಂದ ಏನ್ ಮಾಡಿದೀವಿ, ನಾವು ಟ್ರಾನ್ಸಾಕ್ಷನ್ ಅನ್ನ ಮಾಡಿದೀವಿ. ಸೊ ರಾಹುಲ್ ಏನಾಗ್ತಾರೆ, ಇಲ್ಲಿ ಗಿವರ್ ಆಗ್ತಾರೆ. ಸೊ ಈ ದುಡ್ಡನ್ನ ಯಾರು ಕೊಟ್ಟಿದ್ದಾರೆ, ರಾಹುಲ್ ಕೊಟ್ಟಿದ್ದಾರೆ. ಸೊ ಗಿವರ್ ಆಫ್ ಬೆನಿಫಿಟ್ ಆಗ್ತಿದೆ, ಕ್ರೆಡಿಟ್ ದ ಗಿವರ್ ಆಫ್ ಬೆನಿಫಿಟ್. ಸೊ ಫಸ್ಟ್ ರೂಲ್ ಏನಿದೆ, ಪರ್ಸನಲ್ ಅಕೌಂಟ್ ರೂಲ್, ಕ್ರೆಡಿಟ್ ದ ಗಿವರ್ ಆಫ್ ಬೆನಿಫಿಟ್ ಅಂತ ಇದೆ. ಸೊ ರಾಹುಲ್ ಏನ್ ಮಾಡ್ತಾ ಇದ್ದಾರೆ, ನಮಗೆ ಕ್ಯಾಶ್ ಅನ್ನು ಕೊಡ್ತಾ ಇದ್ದಾರೆ, ಈ ಟ್ರಾನ್ಸಾಕ್ಷನ್ ಅನ್ನ ಅವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬರೀಬೇಕು ಟು ರಾಹುಲ್ಸ್ ಅಕೌಂಟ್ ಅಂತ ಬರೀಬೇಕು. ಸೊ ರಾಹುಲ್ ಏನ್ ಮಾಡ್ತಾ ಇದ್ದಾರೆ, ನಮಗೆ ಕ್ಯಾಶ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಮಾಡಬೇಕು, ಸೊ ಡೆಬಿಟ್ ಅನ್ನ 2 ಮಾಡಿದೀವಿ. ಸೊ ಹಾಗಾಗಿ 14,500 ಪ್ಲಸ್ 500 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ, ಟೋಟಲ್ ಎಷ್ಟಾಗುತ್ತೆ, 15,000 ಆಗುತ್ತೆ. 15,000 ಅನ್ನ ಕ್ರೆಡಿಟ್ ಸೈಡ್ ಕಾಲಮ್ ಅಲ್ಲಿ ಬರೀಬೇಕು. ಬ್ರಾಕೆಟ್ ಅಲ್ಲಿ ಬಿ ಚೆಕ್ ರಿಸೀವ್ and allow discount to Rahul. ಚೆಕ್ ಅನ್ನ ರಿಸೀವ್ ಮಾಡಿದೀವಿ, ಅದ್ರ ಜೊತೆಗೆ ಏನ್ ಮಾಡ್ತಾ ಇದೀವಿ, ರಾಹುಲ್ಗೆ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೀವಿ ಅಂತ ಬರೀತೀವಿ. ಸೊ ಇದು ಎಂಟ್ರಿ ಆಗಿದೆ. ಸೊ 6th ಎಂಟ್ರಿ, 7th ಎಂಟ್ರಿ ಆಗಿದೆ ಅದು. ಸೊ 10th ಏಪ್ರಿಲ್ಗೆ. ನೆಕ್ಸ್ಟ್ ಒನ್ ನೋಡಿ, ಏಪ್ರಿಲ್ 12, 2019. ಏಪ್ರಿಲ್ 12, 2019. ಸೊ ಇದು ಕೂಡ 3 ಎಂಟ್ರೀಸ್ ಬರ್ತವೆ. ಸೊ ಇಲ್ಲಿ ಏನಾಗಿದೆ ನೋಡಬೇಕು, ಚೆಕ್ ಗಿವನ್ ಅಶು. ಸೊ ಚೆಕ್ ಅನ್ನ ನಾವು ಕೊಟ್ಟಿದೀವಿ ಅಶುಗೆ. ಸೊ ಅಂದ್ರೆ ನಮ್ ಕಡೆಯಿಂದ ಏನಾಗ್ತಾ ಇದೆ,
ದುಡ್ಡು ಹೋಗ್ತಾ ಇದೆ. ಸೊ ಬ್ಯಾಂಕ್ ಥ್ರೂ ಏನಾಗ್ತಾ ಇದೆ, ಅವ್ರಿಗೆ ಪೇಮೆಂಟ್ ಹೋಗ್ತಾ ಇದೆ. ಅಶು ಏನಾಗ್ತಾ ಇದ್ದಾರೆ, ಸೊ ಅಶು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ರಿಸೀವರ್ ಆಫ್ ಬೆನಿಫಿಟ್ ಆಗ್ತಾ ಇದ್ದಾರೆ. ಸೊ ಅಶು ಏನಾಗ್ತಾ ಇದ್ದಾರೆ, ರಿಸೀವರ್ ಆಫ್ ಬೆನಿಫಿಟ್ ಆಗ್ತಾ ಇದ್ದಾರೆ. ಸೊ ರೂಲ್ ಏನಿದೆ, ಫಸ್ಟ್ ರೂಲ್ ಏನಿದೆ, ಪರ್ಸನಲ್ ಅಕೌಂಟ್ ರೂಲ್, ಡೆಬಿಟ್ ದ ರಿಸೀವರ್ ಆಫ್ ಬೆನಿಫಿಟ್ ಅಂತ ಇದೆ. ಸೊ ಅಶು ಏನಾಗ್ತಾರೆ, ಇಲ್ಲಿ ರಿಸೀವರ್ ಆಫ್ ಬೆನಿಫಿಟ್ ಆಗ್ತಾರೆ. ಹಾಗಾಗಿ ಅಶೂಸ್ ಅಕೌಂಟ್ ಡೆಬಿಟ್, ಅಶೂಸ್ ಅಕೌಂಟ್ ಡೆಬಿಟ್, ಅಶೂಸ್ ಅಕೌಂಟ್ ಡೆಬಿಟ್. ಸೊ ಈಗ ನಾವು ನೋಡ್ಬೇಕು, ಸೊ ಎಷ್ಟು ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ಡಿಸ್ಕೌಂಟ್ ಆಗಿದೆ ಅಂತ ನೋಡ್ಬೇಕು. ಸೊ ಚೆಕ್ ರಿಸೀವ್ಡ್ ಫ್ರಮ್ ಚೆಕ್ ಗಿವನ್ ಟು ಅಶು ಎಷ್ಟಿದೆ, ಎಷ್ಟು ಕೊಟ್ಟಿದೆ ನಾವು 19,500 rupees ಅನ್ನ ಕೊಟ್ಟಿದ್ದೀವಿ. ಸೊ ಚೆಕ್ ಅನ್ನ ಏನ್ ಮಾಡಿದೀವಿ, ಕೊಟ್ಟಿದ್ದೀವಿ. ಸೊ ನಮ್ ಕಡೆಯಿಂದ ಏನಾಗ್ತಾ ಇದೆ, ಬ್ಯಾಂಕ್ ಏನಾಗ್ತಾ ಇದೆ, ಪೇಮೆಂಟ್ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್, ಸೊ ಫಸ್ಟ್ ಒನ್ ಅಶೂಸ್ ಕ್ಯಾಪಿಟಲ್ ಅಕೌಂಟ್, ಅಶೂಸ್ ಅಕೌಂಟ್ ಡೆಬಿಟ್ ಮಾಡಿದೀವಿ. ಟು ಬ್ಯಾಂಕ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಮಾಡಿದೀವಿ. ಸೊ ಚೆಕ್ ನಾವು ಎಷ್ಟು ಕೊಡ್ತಾ ಇದೀವಿ, ಚೆಕ್ ಗಿವನ್ ಟು ಅಶು ಎಷ್ಟಿದೆ ಅಮೌಂಟ್ 19,500 ಇದೆ. ಅದನ್ನ ಬರ್ಕೊಳ್ಳೋಣ. 19,500 ಕೊಟ್ಟಿದೀವಿ ಚೆಕ್ ಅನ್ನ. ಸೊ ಟೋಟಲ್ ಟ್ರಾನ್ಸಾಕ್ಷನ್ ಎಷ್ಟಿದೆ ಅಂತ ನೋಡ್ಬೇಕು. ಸೊ ಟೋಟಲ್ ಟ್ರಾನ್ಸಾಕ್ಷನ್ ಎಷ್ಟಿದೆ, ಸೊ ಇಲ್ಲೇನ್ ಹೇಳಿದ್ದಾರೆ, ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅವರ್ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ಅಶು ಇಂದ ನಾವು ಎಷ್ಟು ಟ್ರಾನ್ಸಾಕ್ಷನ್ ಅನ್ನ ಮಾಡಿದೀವಿ ನೋಡ್ಬೇಕು. ಸೊ ನಮ್ಗೆ ಏನ್ ಸಿಗುತ್ತೆ, ಸೊ ಇಲ್ಲಿ ಮೇಲಿನ ಎಂಟ್ರೀಸ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲೇನಿದೆ, ಪರ್ಚೇಸ್ ಗೂಡ್ಸ್ ಫ್ರಮ್ ಅಶು ಅಂತ ಇದೆ. ಸೊ ಟೋಟಲ್ ಎಷ್ಟು ಪರ್ಚೇಸ್ ಮಾಡಿದೀವಿ ನಾವು, 20,000 ಅನ್ನು ಪರ್ಚೇಸ್ ಮಾಡಿದೀವಿ. ಸೊ ಕ್ಯಾಶ್ ಎಷ್ಟು ಕೊಡ್ತಾ ಇದೀವಿ, 19,500 ಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ಟ್ರಾನ್ಸಾಕ್ಷನ್ ಎಷ್ಟಿದೆ, ಅಶುಗೆ ನಾವು ಟೋಟಲ್ ಎಷ್ಟು ಕೊಡ್ಬೇಕಾಗಿತ್ತು, 20,000 ಕೊಡ್ಬೇಕಾಗಿತ್ತು ಅಮೌಂಟ್. ಸೊ ಎಷ್ಟು ಕೊಡ್ತಾ ಇದೀವಿ, 19,500 ಕೊಡ್ತಾ ಇದೀವಿ. ಅಂದ್ರೆ ನಮ್ಗೆ ಏನಾಗ್ತಾ ಇದೆ, ಡಿಸ್ಕೌಂಟ್ ಬರ್ತಾ ಇದೆ. ಸೊ ಡಿಸ್ಕೌಂಟ್ ರಿಸೀವ್ ಮಾಡ್ತಾ ಇದೀವಿ. ಅಂದ್ರೆ ಥರ್ಡ್ ರೂಲ್ ಅಪ್ಲೈ ಮಾಡಬೇಕು ಡಿಸ್ಕೌಂಟ್ ಗೆ. ಸೊ ಏನಾಗ್ತಾ ಇದೆ, ಡಿಸ್ಕೌಂಟ್ ಏನಾಗ್ತಾ ಇದೆ, ನಮ್ಗೆ ಬರ್ತಾ ಇದೆ, ಅಂದ್ರೆ ಇನ್ಕಮ್ ಆಗ್ತಾ ಇದೆ. ಸೊ ಥರ್ಡ್ ರೂಲ್ ಅಲ್ಲಿ ಏನಿದೆ, ಕ್ರೆಡಿಟ್ ಆನ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಇದೆ. ಸೊ ಇನ್ಕಮ್ ಏನಾದ್ರು ಆದ್ರೆ ನಾವು ಅದನ್ನ ಕ್ರೆಡಿಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಇಲ್ಲಿ ಬರೀಬೇಕು ಟು ಡಿಸ್ಕೌಂಟ್ ಅಕೌಂಟ್, ಟು ಡಿಸ್ಕೌಂಟ್ ಅಕೌಂಟ್. ಸೊ ಡಿಸ್ಕೌಂಟ್ ಎಷ್ಟಾಗಿದೆ, 20,000 ಮೈನಸ್ 19,500 ಮಾಡಿದಾಗ ಎಷ್ಟಾಗುತ್ತೆ, 500 ಆಗುತ್ತೆ. ಸೊ 500 ಅನ್ನ ನಾವು ಅಲ್ಲಿ ಬರೀಬೇಕು. ನರೇಶನ್ ಬರಬೇಕು, ಬಿ ಪೇಡ್ ಚೆಕ್, ಬಿ ಪೇಡ್ ಚೆಕ್ ಟು ಯಾರಿಗೆ ಕೊಟ್ಟಿದ್ದೀವಿ, ಅಶು, ಅಂಡ್ ರಿಸೀವ್ಡ್ ಡಿಸ್ಕೌಂಟ್, ಸೊ ಡಿಸ್ಕೌಂಟ್ ಏನ್ ಮಾಡ್ತಾ ಇದೀವಿ, ನಾವು ರಿಸೀವ್ ಮಾಡ್ತಾ ಇದೀವಿ. ರಿಸೀವ್ ಅಂದ್ರೆ ಪಡಿತಾ ಇದೀವಿ, ಆ ಡಿಸ್ಕೌಂಟ್ ಅನ್ನ ಪಡಿತಾ ಇದೀವಿ. ಸೊ ನೀವು ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಡೆಬಿಟ್ ಏನಾದ್ರು ಡಿಸ್ಕೌಂಟ್ ಆದ್ರೆ, ಸೊ ಡಿಸ್ಕೌಂಟ್ ಏನಾದ್ರು ಡೆಬಿಟ್ ಆದ್ರೆ ಅದು ಏನಂತ ಅರ್ಥ ಮಾಡ್ಕೊಳ್ಬೇಕು, ಅಲೌಡ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ನಾವು ಏನಾದ್ರು ಡಿಸ್ಕೌಂಟ್ ಅನ್ನ ಕೊಟ್ರೆ ಅದು ಲಾಸ್ ಆಗುತ್ತೆ, ಹಾಗಾಗಿ ನಾವು ಅದನ್ನ ಡೆಬಿಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಟು ಡಿಸ್ಕೌಂಟ್ ಅಕೌಂಟ್ ಅಂತ ಇದೆ. ಸೊ ಕ್ರೆಡಿಟ್ ಯಾವಾಗ ಮಾಡ್ತೀವಿ, ಡಿಸ್ಕೌಂಟ್ ಅನ್ನ ನಮ್ಗೆ ಏನಾದ್ರು ಪ್ರಾಫಿಟ್ ಆದ್ರೆ, ಇನ್ಕಮ್ ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಆ ಡಿಸ್ಕೌಂಟ್ ಅನ್ನ ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ಸೊ ಈ ತರ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒನ್ ನೋಡೋಣ. ಸೊ ಇದು ಆಯ್ತು. ನೆಕ್ಸ್ಟ್ ಒನ್ ರೆಂಟ್ ಪೇಡ್ ಬೈ ಚೆಕ್ ಇದೆ. ಸೊ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಚೆಕ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಕ್ಯಾಶ್ ಗೋಸ್ ಔಟ್ ಅಂದ್ರೆ ಬ್ಯಾಂಕ್ ಗೋಸ್ ಔಟ್, ಬ್ಯಾಂಕ್ ಅಕೌಂಟ್ ಗೋಸ್ ಔಟ್. ಸೊ ಇಲ್ಲಿ ಏನಾಗ್ತಾ ಇದ್ದಾರೆ, ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ವಿ. ಸೊ ಡೇಟ್ ಅನ್ನ ನೋಡಿ, 14 April 2019. So rent is an expenses. So debit all expenses and losses. So ಬರೀಬೇಕು, rent account debit to check ಕೊಡ್ತಾ ಇದೀವಿ. So to bank account. So ನರೇಶನ್ ಏನಾಗುತ್ತೆ, be paid rent by check, be paid rent by ಚೆಕ್ ಅಂತ ಬರೀಬೇಕು. ಸೊ ಎಷ್ಟು ಅಮೌಂಟ್ ಇದೆ, 2,000 ಇದೆ. ಸೊ 2,000 ಬರಬೇಕು. 2,000 ಬರಬೇಕು. ನೆಕ್ಸ್ಟ್ ಒನ್ ನೋಡಿ, ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ಬ್ಯಾಂಕ್ ಅಲ್ಲಿ ನಾವು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ. ಸೊ ಡೇಟ್ ಕೊಡಬೇಕು. ಸೊ ಡೇಟ್ ಏನಿದೆ, 18th ಇದೆ. ಸೊ April 18, 2019. ಸೊ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದೀವಿ, ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ, ಕ್ಯಾಶ್ ಗೋಸ್ ಔಟ್. ಸೊ ಬ್ಯಾಂಕ್ ಅಕೌಂಟ್ ಕಮ್ಸ್ ಇನ್. ಸೊ ಅದಕ್ಕೆ ಏನ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಡೆಬಿಟ್
ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಗ್ತಾ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾರೆ. being deposited into bank, being deposited into bank. and then ಏನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ ಅಮೌಂಟ್ ಎಷ್ಟಿದೆ, 16,000 ಇದೆ. 16,000 ಎರಡು ಕಡೆ 16,000. ಸೊ ಈ ತರ ಬರೀಬೇಕು. ನೆಕ್ಸ್ಟ್ ಒಂದು ನೋಡಿ, 26th ಗೆ ಏನು ಮಾಡಿದ್ದಾರೆ, paid telephone expenses by check rupees 2,500. ಸೊ ಡೇಟ್ ನ ಬರೀಬೇಕು, April 26, 2019. ಸೊ ಏನಾಗ್ತಾ ಇದೆ, ಟೆಲಿಫೋನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಬೈ ಚೆಕ್ ಅಂತ ಹೇಳಿದ್ದಾರೆ. ಸೊ ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಂದ್ರೆ ಅದು ಕೂಡ ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಥರ್ಡ್ ರೂಲ್ ಅನ್ನು ಅಪ್ಲೈ ಮಾಡಬೇಕು, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಇಲ್ಲಿ ಬರೀಬೇಕು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್, ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು. ಸೊ ಪೇಮೆಂಟ್ ಯಾವ ತರ ಮಾಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ನರೇಶನ್ ಬಿ paid telephone expenses by check, being paid telephone expenses by check ಅಂತ ಬರೀಬೇಕು. ಸೊ ಚೆಕ್ ಮುಖಾಂತರ ಏನು ಮಾಡಿದ್ದಾರೆ, ಪೇಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಎಷ್ಟಿದೆ, 2,500. ಇಲ್ಲೂ ಕೂಡ 2,500. ಸೊ ಈ ತರ ಬರೀಬೇಕು, 2,500 ಒಂದು ಕಡೆ 2,500. ಸೊ ಇದಿಷ್ಟು ಎಂಟ್ರಿ ಆಗಿದೆ. ಸೊ ನೆಕ್ಸ್ಟ್ ಎಂಟ್ರಿಗೆ ಹೋಗೋಣ, ಲಾಸ್ಟ್ ಎಂಟ್ರಿ. ಪೇಡ್ ಸ್ಯಾಲರಿ rupees 4,500 ಅಂತ ಹೇಳ್ತಾ ಇದ್ದಾರೆ. ಸೊ ಡೇಟ್ ಅನ್ನ ನೋಡಿ, April 30, 2019. ಸೊ ಏನ್ ಮಾಡ್ತಾ ಇದ್ದಾರೆ, ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾರೆ. ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಥರ್ಡ್ ರೂಲ್ ಅನ್ನ ಅಪ್ಲೈ ಮಾಡಿ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಹಾಗಾಗಿ ಸ್ಯಾಲರಿ ಅಕೌಂಟ್ ಡೆಬಿಟ್. ಸೊ ಪೇಮೆಂಟ್ ಹೇಗೆ ಮಾಡ್ತಾ ಇದ್ದಾರೆ, ಸೊ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಏನ್ ಮಾಡಿದ್ದಾರೆ, ಪೇಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅಂದ್ರೆ ಏನಾಗುತ್ತೆ, ಕ್ಯಾಶ್ ಹೋಗಿರುತ್ತೆ. ಸೊ ಇಲ್ಲಿ ಟು ಕ್ಯಾಶ್ ಅಕೌಂಟ್ ನರೇಶನ್ ಬಿ paid salary, be paid salary. ಸೊ ಎಷ್ಟು ಅಮೌಂಟ್ ಇದೆ, 4,500 ಇದೆ. ಸೊ ಇಲ್ಲಿ ಬರೀಬೇಕು 4,500 ಬರೀಬೇಕು. ಸೊ ಇದಿಷ್ಟು ಎಂಟ್ರೀಸ್ ಗಳಾಗಿದ್ದಾವೆ. ಸೊ ಅಷ್ಟು ಎಂಟ್ರೀಸ್ ಗಳನ್ನ ಮಾಡಿದ್ದೀನಿ. ಸೊ ಈಗ ನಾವೇನ್ ಮಾಡ್ತಾ ಇದ್ದೀನಿ, ಟೋಟಲ್ಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಟೋಟಲ್ಸ್ ಅನ್ನ ಹೇಗೆ ಮಾಡಬೇಕು, ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಏನ್ ಮಾಡಬೇಕು, ಟೋಟಲ್ ಅಂತ ಬರೀಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಟೋಟಲ್ ಅಂತ ಬರೀಬೇಕು. ಸೊ ಟೋಟಲ್ ಅಂತ ಬರೆದು ನಾವೇನ್ ಮಾಡಬೇಕು, ನಂದು 2 ಪೇಜ್ ಆಗಿದೆ. ಸೊ ಫಸ್ಟ್ ಪೇಜ್ ಮತ್ತೆ ಸೆಕೆಂಡ್ ಪೇಜ್ ಆಗಿದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಸೊ ಮೊದಲಿಗೆ ಫಸ್ಟ್ ಪೇಜ್ ಅನ್ನ ಅಮೌಂಟ್ ಅನ್ನ ಬರ್ದಿದ್ದೀನಿ, 2,50,000 ಬಂದಿದೆ. ಸೊ ಈಗ ನಾನೇನ್ ಮಾಡಬೇಕು, ಸೆಕೆಂಡ್ ಪೇಜ್ ಟೋಟಲ್ ಮಾಡಬೇಕು. ಸೊ ಅವೆಲ್ಲನೂ ಕೂಡಿಸಿ ನಾವೇನ್ ಮಾಡಬೇಕು, ಟೋಟಲ್ ಅಮೌಂಟ್ಸ್ ಗಳನ್ನ ಬರೀಬೇಕು. ಸೊ ಟೋಟಲ್ ಡೆಬಿಟ್ ಕಾಲಮ್ ಮತ್ತೆ ಟೋಟಲ್ ಕ್ರೆಡಿಟ್ ಕಾಲಮ್ ಅನ್ನ ಬರೀಬೇಕು. ಸೊ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, ಎಷ್ಟಾಗುತ್ತೆ, ಟೋಟಲ್ ಮಾಡಿದಾಗ. ಸೊ ಇಲ್ಲಿ ಬರೀತೀನಿ, ಟೋಟಲ್ ಎಷ್ಟಾಗುತ್ತೆ, ಟೋಟಲ್ 2,85,000 ಆಗುತ್ತೆ. ಸೊ ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 2,85,000 ಆಗುತ್ತೆ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ ಕೂಡ ಎಷ್ಟಾಗುತ್ತೆ, 2,85,000 ಆಗುತ್ತೆ. ಸೊ ಎರಡು ಕಡೆ ಏನಾಗುತ್ತೆ, ಇಲ್ಲಿ ಟ್ಯಾಲಿ ಆಗುತ್ತೆ. ಸೊ ಇದಿಷ್ಟು ಈ ಪ್ರಾಬ್ಲಮ್ ಆಗಿದೆ, ಜರ್ನಲ್ ಎಂಟ್ರೀಸ್ ಪ್ರಾಬ್ಲಮ್ ಆಗಿದೆ. ಸೊ ನಾನು ನಿಮ್ಗೆ ಎಲ್ಲಾ ತರದ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡಿದೀನಿ. ಸೊ ಯಾವನ್ನೂ ಬಿಟ್ಟಿಲ್ಲ, ಎಲ್ಲಾ ತರದ ಅಡ್ಜಸ್ಟ್ಮೆಂಟ್ ಗಳನ್ನ ಯಾವ್ಯಾವ ತರ ಬರ್ಬೋದು ಅನ್ನೋದನ್ನ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ಸ್ ಮುಖಾಂತರ ಹೇಳಿದೀನಿ. ಸೊ ಇದಿಷ್ಟು ಜರ್ನಲ್ ಎಂಟ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪೋಸ್ಟಿಂಗ್ ಅನ್ನ ನಿಮ್ಗೆ ಹೇಳ್ಕೊಡ್ತೇನೆ, ಅಂದ್ರೆ ಲೆಡ್ಜರ್ ಪೋಸ್ಟಿಂಗ್ ಅನ್ನ ಹೇಳ್ಕೊಡ್ತೇನೆ. ಸೊ ಜರ್ನಲ್ ಎಂಟ್ರೀಸ್ ಇರ್ತಾವೆ. ಸೊ ಅದನ್ನ ನಾವೇನ್ ಮಾಡ್ತೀವಿ,
ಅದರ ನೆಕ್ಸ್ಟ್ ಅಕೌಂಟ್ ಯಾವ್ದು ಬರುತ್ತೆ, ಲೆಡ್ಜರ್ ಅಕೌಂಟ್ ಬರುತ್ತೆ ಪೋಸ್ಟಿಂಗ್ ಮಾಡೋದು. ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಸೊ ನಿಮಗೆ ಇದರಲ್ಲಿ ಜರ್ನಲ್ ಎಂಟ್ರೀಸ್ ಅಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.